ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಸಿಪಿಐಎಂ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದರು. ಮಹಾರಾಷ್ಟ್ರದಿಂದ ಕೊಡಗಿಗೆ ಆಗಮಿಸಿದ ಯೋಧರಿಗೆ ಕುಶಾಲನಗರದ ಖ್ಯಾತ ಉದ್ಯಮಿ ದಾವೂದ್ ರವರು ಸನ್ಮಾನಿಸಿ ಗೌರವಿಸಿದರು. ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸರ್ವರಿಗೂ ಶಾಂತಿ ಸುಖ ಕರುಣಿಸಲಿ. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್, ಅಭಿಮಾನಿ ಬಳಗ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ವತಿಯಿಂದ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಗ್ರಾಹಕರ ಆಯೋಗ ಹಾಗೂ ಕುಶಾಲನಗರದ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಏರ್ಪಡಿಸಲಾಗಿತ್ತು. ಗ್ರಾಹಕರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಸದಸ್ಯರಾದ ಗೌರಮಣಿ, ಗ್ರಾಹಕರ ಹಕ್ಕುಗಳು ಮತ್ತು ಹಿತರಕ್ಷಣೆ ಎಲ್ಲರ ಹೊಣೆಯಾಗಿದೆ. ಗ್ರಾಹಕರು ತಮ್ಮ ಹಕ್ಕುಗಳು ಹಾಗೂ ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಜ್ಞಾನ ಬೆಳೆಸಿಕೊಳ್ಳುವ ಮೂಲಕ ಗ್ರಾಹಕರ ಹಿತರಕ್ಷಣೆಯನ್ನು ಕಾಪಾಡಬೇಕು ಎಂದರು. ಗ್ರಾಹಕರು ಅಂದರೆ ನಾವೆಲ್ಲರೂ. ನಾವು ಇಂದು ನಮ್ಮ ಗ್ರಾಹಕ ಹಕ್ಕುಗಳ ಬಗ್ಗೆ ತಿಳಿಯುವುದು ಬಹಳ ಮುಖ್ಯವಾಗಿದೆ. ಖರೀದಿದಾರನ ಯೋಗಕ್ಷೇಮದ ದೃಷ್ಟಿ ಗ್ರಾಹಕ ಹಕ್ಕುಗಳ ಅವಶ್ಯಕತೆ ಇದೆ. ಮಾರುಕಟ್ಟೆ ವ್ಯವಸ್ಥೆಯು ಇಂದು ನೈತಿಕತೆಗಳು ಹಾಗೂ ಮೌಲ್ಯಗಳ ಮೇಲೆ ನಡೆಯಬೇಕು. ಆಗ ಮಾತ್ರ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ರೇಣುಕಂಬ ಮಾತನಾಡಿ, ಪ್ರತಿ ವರ್ಷ ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ. ಗ್ರಾಹಕರು ಅಂದರೆ ನಾವು. ಈ ಹಕ್ಕುಗಳ ಬಗ್ಗೆ ಶಿಕ್ಷಣ ಪಡೆಯುವುದು ಮತ್ತು ಅವುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವುದು ಮುಖ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕುಶಾಲನಗರದ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರದ ಕೋಶಾಧಿಕಾರಿ ಕೆಎಂ ಗಿರೀಶ್, ಕೂಡಿಗೆ ಸರ್ಕಾರಿ ಪಿಯು ಕಾಲೇಜು ಅಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ಕೆಕೆ ನಾಗರಾಜ ಶೆಟ್ಟಿ, ನ್ಯಾಯಬೆಲೆ ಅಂಗಡಿಗಳ ಪ್ರಮುಖರು, ಇಲಾಖೆ ಅಧಿಕಾರಿಗಳು, ನಾಗರಿಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಇದ್ದರು. ನಮ್ಮ ಉದ್ದೇಶ ಏನು ಅಂತಂದ್ರೆ ಗ್ರಾಹಕರಲ್ಲಿ ಪ್ರಶ್ನೆ ಮಾಡುವಂತ ಮನೋಭಾವ ಫಸ್ಟ್ ಉದ್ಭವ ಆಗ್ಬೇಕು. ಅಂದ್ರೆ ಕೆಲವೊಂದು ಸಣ್ಣ ಸಣ್ಣ ಉದಾಹರಣೆಗಳು ನೀವೇ ಕೇಳಿದ್ರಿ. ಅಂದ್ರೆ ಒಂದು ಸಣ್ಣ ಮಿಠಾಯಿ ಇರ್ಬೋದು, ಒಂದು ಸಣ್ಣ ರೋಡ್ ಸೈಡ್ ಅಲ್ಲಿ ಮಾರ್ತಾ ಇರ್ತಕ್ಕಂಥ ಒಂದು ತರಕಾರಿ ಇರ್ಬೋದು, ಅವ್ರ ಹತ್ರ ಎಲ್ಲ ಬಿಲ್ಲನ್ನು ನಾವು ಕೇಳಲಿಕ್ಕೆ ಆಗೋದಿಲ್ಲ, ಅವ್ರು ಕೊಡೋದಿಲ್ಲ. ಪ್ರಾಕ್ಟಿಕಲಿ ಅಲ್ವಾ? ನಿಜ ತಾನೆ, ಅವ್ರಿಗೆ ಕೊಡ್ಲಿಕ್ಕೂ ಆಗೋದಿಲ್ಲ. ರೋಡ್ ಸೈಡ್ ಅಲ್ಲಿ ಹಣ್ಣು ಮಾರ್ತಾ ಇರ್ತಾರೆ, ತರಕಾರಿ ಮಾರ್ತಿರ್ತಾರೆ, ಸಣ್ಣ ಮಿಠಾಯಿ ಒಂದು ಸಣ್ಣ ಅವರೆಲ್ಲ ರಿಜಿಸ್ಟರ್ಡ್ ಟ್ರೇಡರ್ಸ್ ಇರಲಿಕ್ಕಿಲ್ಲ. ಆದ್ರೂ ಕೂಡ ಓದಿಸಿ ಒಂದು ನೈತಿಕತೆ ಅನ್ನೋದು ಇದೆ. ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ ನೀವು ಪ್ರಶ್ನೆ ಮಾಡಿ, ಸರಿ ಚೆನ್ನಾಗಿಲ್ಲ, ಹಾಳಾಗಿತ್ತು ಅಂದ್ರೆ ಸಹಜವಾಗಿ ಅವರು ವಾಪಸ್ ಅದನ್ನ ಹಿಂತಿರುಗಿಸಿ ಒಳ್ಳೆ ಸರಕಾರ ನಿಮಗೆ ವಾಪಸ್ ಕೊಡ್ತಾರೆ. ಅದೊಂದು ಮಾನವಿಗೆ ಅಷ್ಟೊಂದು ಉಳ್ಕೊಂಡಿದೆ ಅಂತ ನಾವು ಅನ್ಕೊಳ್ಳೋಣ. ಯಾಕಂದ್ರೆ ನೀವು ಸರಿ ಇಲ್ಲ, ನೀವು ಕೊಟ್ಟಿದ್ರಿ ಹಾಳಾಗಿತ್ತು ಅಂದ್ರೆ ವಾಪಸ್ ತಗೊಂಡೋಗ್ಬಿಟ್ರೆ, ಊರಲ್ಲಿ ಹಳ್ಳಿ ಅಂಗಡಿ ಇತ್ತು ಅಂತಂದ್ರೆ ವಾಪಸ್ ತಗೊಂಡೋಗ್ಬಿಟ್ರೆ ಖಂಡಿತ ಅವರು ಅದನ್ನ ರೀಪ್ಲೇಸ್ ಮಾಡಿ ಕೊಡ್ತಾರೆ. ಬೇರೆ ಕೊಡೋದಿಲ್ಲ, ಖಂಡಿತ ಕೊಡ್ತಾರೆ. ಅಷ್ಟಾಗಿ ಕೂಡ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಾವಿರೋದು ಇದು ಕಾಂಪಿಟೇಟಿವ್. ಒಂದು ಅಂಗಡಿ ಇಲ್ಲ ಅಂದ್ರೆ ಇನ್ನೊಂದು ಅಂಗಡಿ, ಆಮೇಲೆ ಒಂದು ಅಂಗಡಿಗೆ ಸರಿಯಾಗಿ ಪದಾರ್ಥ ಕೊಡ್ತಾ ಇಲ್ಲ, ಹಾಳಾಗಿದೆ ಅಂತ ನೀವೇ ಯಾರಾದ್ರೂ ಆ ಅಂಗಡಿ ಸರಿ ಇಲ್ಲ, ಚೆನ್ನಾಗಿಲ್ಲ ಕ್ವಾಲಿಟಿ ಅಂತಂದ್ರೆ ನಾಳೆ ಅವನಿಗೆ ಲಾಸ್ ಆಗಿ ಅವನೇ ಅಂಗಡಿ ಮುಚ್ಚುವಂತ ಒಂದು ಸ್ಥಿತಿ ಬಂದಿರೋದು. ಸೊ ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತಂದ್ರೆ, ಒಂದು ಮೇಡಮ್ ಅವರು ಹೇಳ್ತಾರೆ, ನೋಂದಾಯಿತ ಕರೆಕ್ಟ್ ಏನಿದೆ ಪ್ಲೇಸಸ್ ಹೋಟೆಲ್ಸ್ ಇರ್ಬೋದು, ರಿಜಿಸ್ಟರ್ಡ್ ಮೆಡಿಕಲ್ ಫಾರ್ಮಸಿ ಇರ್ಬೋದು, ಔಷಧಿ ತಗೊಳ್ಳಿಕ್ಕಿರ್ಬೋದು, ಏನೇ ಒಂದು ತಗೊಂಡ್ರು ಕೂಡ ನೋಂದಾಯಿತ ಟ್ರೇಡರ್ಸ್ ಯಾರಿದ್ದಾರೆ ಅದನ್ನು ತಗೊಳ್ಳೋದು ಒಳ್ಳೆಯದು. ಅದು ಬೇಗ ಸಿಕ್ಕೇ ಸಿಗುತ್ತೆ. ಅದಾಗಿ ಕೂಡ ಅನಿವಾರ್ಯವಾಗಿ ನಾವು ಯಾವುದೋ ಒಂದು ತುರ್ತು ಪರಿಸ್ಥಿತಿಯಲ್ಲಿ ರೋಡ್ ಸೈಡ್ ಆಗಿ ತಗೊಂಡ್ರು ಕೂಡ ಅದು ಗುಣಮಟ್ಟ ಚೆನ್ನಾಗಿಲ್ಲ ಅಂತ ಅದನ್ನು ವಾಪಸ್ ಕೊಟ್ಟು ಉತ್ತಮ ಗುಣಮಟ್ಟದ ಒಳ್ಳೆಯದನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಖಂಡಿತ ಮಾಡ್ತಾರೆ. ಯಾವುದು ಮೀರಿಲ್ಲ ಅಂತಂದ್ರೆ ಪೊಲೀಸರ ಇಲಾಖೆ ಇದೆ, ಸರಿ ತಾನೆ? ಏನೋ ಒಂದು ತಪ್ಪಾಗಿದೆ, ಯಾರೋ ರೋಡ್ ಸೈಡ್ ಮಾಡಿ ಕುಳಿತಿದ್ದು ಅಸ್ವಸ್ಥರಾದ್ರು, ಮಕ್ಕಳಿಗೆಲ್ಲ 10 ಜನಕ್ಕೆ ಅಸ್ವಸ್ಥರಾದ್ರು, ಖಂಡಿತ ಅವ್ರ ಮೇಲೆ ಲೀಗಲ್ ಪ್ರಾವಿಷನ್ to file against the person even if you don't have it. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಮೀರಿದ್ದು ಒಂದು ಇಲಾಖೆ ಇದೆ, ಅದನ್ನು ಖಂಡಿತ ಮಾಡಬಹುದು. ಅದು ಅತಿರೇಕ ಎಕ್ಸ್ಟ್ರೀಮ್ ಸ್ಟೆಪ್, ಅದು ಕೂಡ ಅವಕಾಶ ಇದೆ. ನಮ್ಮ ಉದ್ದೇಶ ಏನು ಅಂತಂದ್ರೆ, ಗ್ರಾಹಕರಾಗಿ ನಾವು ನಮ್ಮ ಹಕ್ಕು ಜವಾಬ್ದಾರಿಗಳನ್ನು ಅರಿತುಕೊಂಡು ಪ್ರಶ್ನೆ ಮಾಡಿ
ಸರಿ ಇದೆಯಾ, ಇನ್ನೊಂದ್ಸತಿ ಹಾಕಿ ಅಂದ ತಕ್ಷಣ ಅವ್ನು ಎಚ್ಚೆತ್ಕೊಂಡ್ಬಿಡ್ತಾನೆ. ಇಲ್ವಾ? ಅಲರ್ಟ್ ಆಗ್ತಾರೆ, ಕೇಳ್ತಾ ಇದ್ದಾರೆ, ಗೊತ್ತಿದೆ, ತಿಳ್ಕೊಂಡಿದ್ದಾರೆ ಅಂದ ತಕ್ಷಣ ಯಾರು ಮೋಸ ಮಾಡೋದು ಕೂಡ ಅವರಿಗೂ ಭಯ ಇದೆ. ಯಾರು ಅಷ್ಟು ರಾಜಾರೋಷವಾಗಿ ಅಷ್ಟು ಮೋಸ ಮಾಡುವಂತ ಪರಿಸ್ಥಿತಿ ಇಲ್ಲ. ಕೇಳಿ ನೀವು ಪ್ರಶ್ನೆ ಮಾಡುವಂತ ಮನೋಭಾವ ಬೆಳೆಸ್ಕೊಂಡು ಭಾಗಗಳಿದೆಯಾ ಅದನ್ನ ನಾವು ಜಾರಿ ತರೋದ ತಂದು ಎಷ್ಟು ಪರ್ಸೆಂಟ್ ಜಾರಿ ಆಗುತ್ತೆ, ಯಾವ ರೀತಿ ಅನುಕೂಲ ಆಗುತ್ತೆ ಪಬ್ಲಿಕ್ಸ್ಗೆ ಅಂತ ಹೇಳಿ ವರ್ಚುವಲ್ ಹಿಯರಿಂಗ್ಸ್ ಅಂದ್ರೆ ದೂರದವರು ಜಡ್ಜ್ ಎಲ್ಲೋ ಇರ್ತಾರೆ, ಲಾಯರ್ ಎಲ್ಲೋ ಇರ್ತಾರೆ, ಕೋರ್ಟ್ ಎಲ್ಲೋ ಇರುತ್ತೆ, ನೀವೆಲ್ಲೋ ಇರ್ತೀರಿ. ನಿಮ್ಮ ಕಂಪ್ಯೂಟರ್ ಇಂದಲೇ ನಮಗೆ ಮಾತನಾಡತಕ್ಕಂಥದ್ದು ವರ್ಚುವಲ್ ಹಿಯರಿಂಗ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ಮುಂದೆ ನೀವು ಕೂತಿರ್ತೀರಿ, ನಾವು ಕೂತಿರ್ತೀವಿ, ಮನೆಯಲ್ಲೇ ಕೂತ್ಕೊಂಡು ಜಡ್ಜ್ ಈ ಕೇಸ್ ತೀರ್ಮಾನ ಮಾಡ್ಬೋದು. ಈ ರೀತಿ ಇದು ನಿಮ್ಗೆ ಅರ್ಥ ಆಗೋದಿಲ್ಲ. ಇನ್ನ ವಿಷಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಕೋರ್ಟ್ ವ್ಯವಹಾರಗಳಿತ್ತು, ಇದು ಈ ವರ್ಷದ ಸ್ಲೋಗನ್ ಇತ್ತು. ಮಕ್ಕಳು ದೊಡ್ಡವರು ಇರ್ತಾರೆ, ಇದನ್ನ ಹೇಳೋದು ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ 6th 7th 8th ಅಂದ್ರೆ ಅದು ತುಂಬಾ ಈಗೆಲ್ಲ ಅರ್ಥ ಮಾಡ್ಕೊಳ್ಳುವಂತ ಮಕ್ಕಳಲ್ಲ. ನಿಮಗೆ ಹೇಳೋದಿಷ್ಟೇ, ಗ್ರಾಹಕರು ಅಂದ್ರೆ ಯಾರು ಅಂತ ಈಗಾಗಲೇ ಹೇಳಿದ್ದಾರೆ. ಹೌದು, ಎಲ್ಲರೂ ಗ್ರಾಹಕರೇ. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಪ್ರಜೆ ಸಾಯೋ ತನಕ ತಾಯಿ ಗರ್ಭದಲ್ಲಿ ಜನಿಸುವಾಗಲೇ ಗ್ರಾಹಕರಾಗುತ್ತೆ, ಸಾಯೋ ತನಕನೂ ಗ್ರಾಹಕರೇ. ಆದ್ರೆ ಕೋರ್ಟ್ಗೆ ನೀವು ಕೇಸ್ ತಗೊಂಡು ಬರಲ್ಲ, ನೀವು ಗ್ರಾಹಕರ ಮೇಲೆ ಕೋರ್ಟ್ ಕೊಡ್ತಾನೆ. ನಿಮ್ಗೊಂದು ವಂಚನೆ ಆಯ್ತು, ಒಂದು ಮೋಸ ಆಯ್ತು, ಒಂದು ನ್ಯಾಯ ಆಯ್ತು, ಸಾಮಾನು ತಗೊಳ್ಳುವಾಗ ನೀವು ಗ್ರಾಹಕರು, ಸೇವೆಯನ್ನ ಪಡೆಯುವಾಗ ಗ್ರಾಹಕರು, ನ್ಯಾಯಾಲಯಕ್ಕೆ ಬರುವಾಗ ನೀವು ಗ್ರಾಹಕರಲ್ವಾ? ಖಂಡಿತ ಗ್ರಾಹಕರೇ. ಆದ್ರೆ ನಿಮಗೆ 15 ವರ್ಷಗಳು ಪ್ರಾಪ್ತ ವಯಸ್ಸಿಗೆ ನೀವು ಬಂದಿರಲ್ಲ ಅಂತ ಹೇಳಿ ನಿಮ್ಮನ್ನ ಯಾರು ಸಂರಕ್ಷಿಸ್ತಾ ಇರ್ತಾರೆ ಅವುಗಳ ಮೂಲಕ ನೀವು ವ್ಯಾಜ್ಯವನ್ನು ಹೂಡ್ಬೋದು. ಕೋರ್ಟ್ ಅಂದ ತಕ್ಷಣ ಎದುರ್ಕೋಬೇಡಿ. ಪಿಕ್ಚರ್ಗಳಲ್ಲಿ ಮತ್ತೆ ಅಕ್ಕಪಕ್ಕ ಮಾತನಾಡೋದು, ಮನೆಯಲ್ಲಿ ಮಾತನಾಡೋದು, ಆತರ ಕೋರ್ಟ್ ಅಲ್ಲ ನಮ್ದು. ನಮ್ಮ ಕೋರ್ಟ್ 3 ತಿಂಗಳ ಒಳಗಡೆ ಕೇಸನ್ನ ಮುಗಿಸ್ಬೇಕು. ಇದು ಗ್ರಾಹಕ ಕಾನೂನು. ಇದು ಯಾವ ಒಬ್ಬ ಗ್ರಾಹಕನಿಗೆ ಅನ್ಯಾಯ ಆಗುತ್ತೆ ಅವನಿಗೆ 5 ವರ್ಷ 10 ವರ್ಷ ಕೋರ್ಟ್ ಕೇಸ್ ಎಳೆಯುವಾಗಿಲ್ಲ. 3 ತಿಂಗಳಲ್ಲಿ ಮುಗಿಸ್ಬೇಕು, ಅವ್ರು ನ್ಯಾಯ ಕೊಡ್ಬೇಕು. ನಾವು ನೀವು ಇವತ್ತೆಲ್ಲ ನೋಡಿ ಎಷ್ಟು ಶಿಸ್ತಾಗಿದ್ದೀರಿ, ಎಲ್ಲ ತಲೆ ಮೇಲೆ ಕ್ಲಿಪ್ ಇದೆ, ಏರ್ ಬ್ಯಾಗ್ಸ್ ಇದೆ, ಶೂಸ್ ಹಾಕಿದ್ದೀರಿ, ಯೂನಿಫಾರ್ಮ್ ಸ್ವೆಟ್ ಎಲ್ಲ ಹಾಕಿದ್ದೀರಿ. ಎಲ್ಲ ಅಲ್ಲಿಂದ ಖರೀದಿ ಮಾಡಿರ್ತಕ್ಕಂಥ. ಖರೀದಿಸುವಾಗ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅಥವಾ ಒಂದು ಆಯಿಂಟ್ಮೆಂಟ್ ಆಗಿರ್ಬೋದು, ಒಂದು ಕ್ರೀಮ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಒಂದು ಬಟ್ಟೆ ಪಿನ್ನಿಂದ ಹಡಗಿನವರೆಗೂ, ಏರೋಪ್ಲೇನ್ ಹಡಗು ಅಲ್ಲಿವರೆಗೂ ವಸ್ತು ಅಂತಾನೆ ಕರೆಯೋದು. ಸರಕು ಸಾಮಗ್ರಿ, ಆಹಾರ ಸಂಬಂಧಪಟ್ಟಾಗಿರ್ಬೋದು, ಅಕ್ಕಿ, ಬೇಳೆ, ತರಕಾರಿಗಳು, ಕಾಳು ಗಡ್ಡಿ, ಔಷಧಿಗಳು. ಸಾರ್ವಕಾಲಿಕವಾಗಿ ಯಾವ್ದಾದ್ರೂ ತುಂಬಾ ದೊಡ್ಡ ಬೆಲೆಯಿದೆ ಅಂತಂದ್ರೆ ಸಂಪತ್ತು, ಮನುಷ್ಯನ ಹತ್ರ ದೊಡ್ಡ ಸಂಪತ್ತಿದೆ ಅಂತಂದ್ರೆ ನಿಜವಾಗಿ ಅದು ಆರೋಗ್ಯ ಸಂಪತ್ತು. ಹೆಲ್ತ್ ಇಸ್ ವೆಲ್ತ್ ಅಂತ ಏನ್ ಹೇಳ್ತಾರೆ, ಆ ಆರೋಗ್ಯ ಅಂತಕ್ಕಂಥದ್ದು ಎಲ್ಲರಿಗಿಂತ ದೊಡ್ಡ ಸಂಪತ್ತು. ನೀವೆಷ್ಟೇ ಹಣವನ್ನು ಮಾಡಿದ್ರು ಸಹ ಆರೋಗ್ಯ ಅನುಭವಿಸೋದಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ಈ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ನಾವು ಗ್ರಾಹಕರ ಹಕ್ಕುಗಳ ಬಗ್ಗೆ, ಗ್ರಾಹಕರ ಕರ್ತವ್ಯಗಳ ಬಗ್ಗೆ, ಅವರ ಜವಾಬ್ದಾರಿಗಳ ಬಗ್ಗೆ ತುಂಬಾ ಜಾಗ್ರತೆಯನ್ನ ವಹಿಸಬೇಕಾಗಿದೆ. ಇವತ್ತು ವ್ಯಾಪಾರ ಧರ್ಮ ಹೇಗೆ ಲಾಭದತ್ತ ಸಾಗ್ತಾ ಇದೆ, ಈ ಎಲ್ಲ ವ್ಯಾಪಾರಿಗಳು ಸಹ ಇದೇ ಒಂದು ಮನೋಭಾವದಿಂದ ಖಂಡಿತವಾಗಿಯೂ ಸಹ ಇಲ್ಲ. 99% ವ್ಯಾಪಾರಿಗಳ ಮನೋಧರ್ಮ ಲಾಭನೇ ಅನ್ನೋದಿರ್ತದೆ. ಇವತ್ತು ಆ ಗ್ರಾಹಕನ ಒಂದು ಹಕ್ಕಿನ ಬಗ್ಗೆ ಅಥವಾ ಗ್ರಾಹಕನ ಒಂದು ಅವನ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಪ್ರಮೇಯ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಾರಣಗಳಿಂದ ಗ್ರಾಹಕ ಮೋಸಕ್ಕೆ ಒಳಗಾಗ್ತಾ ಇದ್ದಾನೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನ ಹೇಳ್ತಾರೆ, ಏನಂತಂದ್ರೆ ಸಪ್ತಮಹಾಪಾತಕಗಳಿಂದ ದೂರ ಇರಬೇಕು ಅಂತ ಅಂದ್ಬಿಟ್ಟು. ಅದರಲ್ಲಿ ಒಂದನ್ನ ಹೇಳ್ತಾರೆ, ನೀತಿಹೀನ ವಾಣಿಜ್ಯನೂ ಸಹ ಒಂದು ಸಪ್ತಮಹಾಪಾತಕ ಅಂತ. ಅಂದ್ರೆ ಎಥಿಕ್ಲೆಸ್ ಕಾಮರ್ಸ್ ಅಂತ ಅಂದ್ರೆ ನೀತಿನೇ ಇಲ್ಲ. ವ್ಯಾಪಾರ ಏನಾಗಿದೆ, ಕೇವಲ ಲಾಭವನ್ನ ಮಾಡಬೇಕು, ಬೇರೆಯವರ ಆರೋಗ್ಯ ಹಾಳಾಗಿಲ್ಲ, ಬೇರೆಯವರು ಅದರಿಂದ ಅವ್ರು ಏನಾದರೂ ಆಗಲಿ ಬಟ್ ನನಗೆ ಲಾಭ ಇರಬೇಕು ಅಂತ. ಇದು ಖಂಡಿತವಾಗಿಯೂ ಸಹ ಅದು ಯಾವುದೇ ಕಾಲಕ್ಕೂ ಸಹ ಸಲ್ಲದು. ಎಲ್ಲ ಕಾಲಘಟ್ಟದಲ್ಲಿಯೂ ಸಹ ಮೋಸಕ್ಕೆ ಒಳಗಾಗುವಂತಹ ಒಬ್ಬ ಜೀವಿ ಅಂತಂದ್ರೆ ಅದು ಗ್ರಾಹಕನೇ. ಹಾಗಾಗಿ ನಾವು ಸಹ
ಗ್ರಾಹಕರಾಗಿದ್ದು ತುಂಬ ಜಾಗೃತಿಯನ್ನು ವಹಿಸೋಣ ಅಂದ್ಬಿಟ್ಟು ಹೇಳ್ತಾ ನಾವು ಹೇಳಿದಾಗೆ ಹಣವನ್ನು ಆವಾಗ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿದಾಗ ಆ ವಸ್ತು ಖರೀದಿ ಮಾಡಬೇಕಾದ್ರೆ ಅದನ್ನು ಕೊಟ್ಟಾಗ ನೀವು ವಸ್ತುನ ಪರ್ಚೇಸ್ ಮಾಡಿದ್ದೀವಿ ಅನ್ನೋದಕ್ಕೆ ಬಿಲ್ಲನ್ನು ತಗೊಳ್ಬೇಕು ಅಲ್ವಾ. ಯಾವುದೇ ವಸ್ತು ಯಾಕೆ ಈ ಮಾಹಿತಿ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ವ್ಯಾಪಾರ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೊಳ್ಳುವವರು ಎಷ್ಟು ಜಾಗರೂಕರಾಗಿರಬೇಕು, ಮಾರುವವರು ಅಷ್ಟೇ ಜಾಗರೂಕರಾಗಿರಬೇಕು. ಅದರಿಂದ ನೀವು ಎಲ್ಲಿ ಪ್ರಶ್ನೆ ಮಾಡಿಲ್ಲ ಅಂದರೆ ನೀವು ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಯಾವುದೇ ಒಂದು ವಸ್ತುವನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡಾಗ ಖರೀದಿಸಿದ್ದಕ್ಕೆ ಬೆಲೆಯನ್ನು ಕೊಟ್ಟಿದ್ದಕ್ಕೆ ನೀವು ರಸೀದಿಯನ್ನು ಬಿಲ್ಲನ್ನು ತೆಗೆದುಕೊಳ್ಬೇಕು. ಹೌದಾ? ಅರ್ಥ ಆಯ್ತಾ? ಆದ್ದರಿಂದ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ನೀವಾಗಲಿ ಅಥವಾ ನಮ್ಮ ಕುಟುಂಬದ ಬೇರೆ ಸದಸ್ಯರಾಗಲಿ ತೆಗೆದುಕೊಳ್ಬೇಕಾದ್ರೆ ವಸ್ತು ಖರೀದಿಸಿದ ಬಗ್ಗೆ ಬಿಲ್ಲನ್ನು ಪಡ್ಕೊಳ್ಳೋದು ಕಡ್ಡಾಯ. ಬಿಲ್ ಇಲ್ಲದೆ ಇದ್ದರೆ ನೀವು ಏನೇ ದೂರನ್ನು ಕೊಟ್ಟರೂ ಕೂಡ ಅದು ಸ್ವಲ್ಪ ಅದನ್ನು ಸಾಬೀತು ನೀವು ರುಜುವಾತು ಪಡಿಸಬೇಕಾದ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ಎಲ್ಲರೂ ಈ ವಸ್ತು ಸರಕುಗಳನ್ನು ಮತ್ತು ಸೇವೆಯನ್ನು ಪಡೆಯುವಾಗ ಅದರಲ್ಲೇನಾದರೂ ಕುಂದುಕೊರತೆ ಅಂದರೆ ನ್ಯೂನತೆ ಉಂಟಾದರೆ, ಈಗ ನೀವು ಬ್ಯಾಂಕಿಗೆ ಹೋಗಿರ್ತೀರಾ, ನಿಮ್ಮ ಖಾತೆಯನ್ನು ತೆರೆದಿರ್ತೀರಾ, ಖಾತೆ ತೆರೆದಿರುವಂಥ ಸಂದರ್ಭದಲ್ಲಿ ನಿಮ್ಮ ಖಾತೆಗೆ ಅವರು ನಿಮ್ಮ ಡೀಟೇಲ್ಸನ್ನು ಸರಿಯಾಗಿ ಅಪ್ಲೋಡ್ ಮಾಡದೆ ಬೇರೆ ಇನ್ಯಾವುದೋ ಒಂದು ವ್ಯತ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗ ಆ ಸೇವೆಯಲ್ಲಿ ನ್ಯೂನತೆ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ನೀವು ಸರಕು ಮತ್ತು ಸೇವೆ ಇವೆರಡರಲ್ಲಿ ನ್ಯೂನತೆ ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ಗ್ರಾಹಕ ಆಯೋಗದಲ್ಲಿ ದೂರನ್ನು ಸಲ್ಲಿಸಬಹುದು. ಈ ಗ್ರಾಹಕ ಆಯೋಗ ಅನ್ನೋದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಸರ್ಕಾರದಿಂದ ನೇಮಕಗೊಂಡ ಒಂದು ಪ್ರಾಧಿಕಾರವಾಗಿರುತ್ತೆ. ಈ ಯಾವುದೇ ಒಂದು ದೂರನ್ನು ನೀವು ದಾಖಲಿಸಬೇಕು ಅಂತ ಹೇಳಿದ್ರೆ ನೀವು ಸರಕನ್ನು ತೆಗೆದುಕೊಂಡ 2 ವರ್ಷ ಕೆಲವು ಕಡೆ ಏನೋ ಬಿಲ್ ತೊಗೊಳಲ್ಲ, ಕೆಲವು ಕಡೆ ಬಿಲ್ ತೊಗೊಳ್ತೀವಿ. ಅಂದರೆ ಪ್ರತಿಯೊಂದು ವಸ್ತು ಮಾರಾಟ ಆದ ಸಂದರ್ಭದಲ್ಲಿ ಆ ಮೌಲ್ಯ ಏನು ನಿರ್ಧಾರ ಮಾಡಿದರೆ ಅದಕ್ಕೆ ಎಲ್ಲ ಬಿಲ್ ತೊಗೋಬೇಕು. ಅಲ್ಲಿ ಎಲ್ಲ ಮೇಡಮ್ ಹೇಳಿದ ರೀತಿಯಲ್ಲಿ ಏನಿರಬೇಕಲ್ಲಿ ಅಲ್ಲಿ ಯಾವಾಗ ಉತ್ಪಾದನೆ ಮಾಡಿರ್ತದೆ, ಅದರಲ್ಲಿ ಆ ವಸ್ತುನ ಇರ್ತಬೇಕಾದಂಥ ಕಂಟೆಂಟ್ ಅಂಶಗಳೇನಿರ್ತದೆ, ಅದು ಮುಗಿ ಯಾವುದು ಏನು ಅದೆಲ್ಲವೂ ಕೂಡ ಇರ್ತದೆ. ಮತ್ತು ಇದಕ್ಕೆಲ್ಲ ಅನುಮತಿ ತೊಗೊಂಡೇಬೇಕಾಗ್ತದೆ. ಆಹಾರ ಮತ್ತು ನಾಗರಿಕ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಯಾವುದೇ ಜಾಸ್ತಿ ಎಲ್ಲವೂ ಕೂಡ ಇವತ್ತಿನ ದಿನಗಳಲ್ಲಿ ನಮ್ಗೆ ರೆಡಿಮೇಡ್ ಆಹಾರ ಬರ್ತಾ ಇದೆ. ದಿಢೀರ್ ಆಹಾರಗಳು ಎಲ್ಲ ಪಟ್ಟಣದಲ್ಲಿ ಬಂದುಬಿಡ್ತಿದೆ. ಮನೆ ಬಾಗಿಲಿಗೆ ನಾವು ದೋಸೆ ಇಟ್ಟಬೇಕಾಗಿಲ್ಲ, ರಾಗಿ ಇಟ್ಟಬೇಕಾಗಿಲ್ಲ, ಎಲ್ಲ ಮನೆಗೆ ರೆಡಿಮೇಡ್. ಈಗ ಮೊನ್ನೆ ಅಷ್ಟೇ ನಮ್ಮ ನಂದಿನಿ ಡೈರಿಯವರು ಬೆಂಗಳೂರು ರಾಗಿ ಹಿಟ್ಟು, ದೋಸೆ ಹಿಟ್ಟು ಎಲ್ಲನೂ ಕೂಡ ರೆಡಿಮೇಡ್ ಮಾಡಿದ್ದಾರೆ. ಅದೀಗ ಇಡೀ ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. ಅದಕ್ಕೆ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತಗೊಂಡ ರೀತಿಯಲ್ಲಿದೆ. ಅದಕ್ಕೋಸ್ಕರ ಇದು ಏನೇ ನಾವು ಆಹಾರ ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಅಂಗಡಿಗಳಲ್ಲಿ, ಹೋಟೆಲ್ ಮತ್ತು ಎಲ್ಲರೂ ಕೂಡ ಗ್ರಾಹಕರ ಏನು ಹಕ್ಕುಗಳ ಕಾಯ್ದೆ ಏನಿದೆ ಅದರ ಪ್ರಕಾರ ಇಲಾಖೆ ಅನುಮತಿ ತಗೋಬೇಕು. ಮತ್ತು ಆಗಿದ್ದಾಗ ಅದನ್ನು ಪರಿಶೀಲನೆ ಮಾಡ್ತಾರೆ, ರಿನ್ಯೂವಲ್ ಮಾಡುವಾಗ ಗುಣಮಟ್ಟ ಮಾಡ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಏನು ಎಫೆಕ್ಟ್ಸ್ ಏನು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರದ್ದು ಅನುಮತಿ ತೊಗೊಂಡು ಮಾತ್ರ ನಾವು ಮಾಡಬೇಕಾಗ್ತದೆ. ತೊಗೊಂಡಿದ್ರೆ ಮಾತ್ರ ಅವ್ರು ಮಾರಾಟ ಮಾಡಲಿಕ್ಕಾಗ್ತದೆ. ಅಲ್ಲಿ ಏನಾದರೂ ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಆಹಾರದಲ್ಲಿ ದೋಷ ಮತ್ತು ಏನಾದರೂ ಕಳಪೆ ಗುಣಮಟ್ಟದಿದ್ದರೆ ನಾವು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಇಟ್ಕೊಂಡಿರ್ಬೇಕು, ರಸೀತಿಯನ್ನು ತಗೊಳ್ಬೇಕು. ಆದರೆ ಒಬ್ಬ ಗ್ರಾಹಕರಂದರೆ ಅವರೊಬ್ಬ ಸಾಮಾನ್ಯ ವ್ಯಕ್ತಿ ವಸ್ತುಗಳು ಅಥವಾ ಸರಕುಗಳನ್ನು ಮಾರಾಟಗಾರರಿಂದ ಪಡ್ಕೊಳ್ಳೋದು ಒಂದು ವ್ಯಕ್ತಿ ಆಗಿರ್ತಾನೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಗ್ರಾಹಕರಾಗಿರ್ತೀವಿ. ಏನು ಮಾರಾಟ ಮಾಡ್ತಾನೆ ಅವನು ಮೇನ್ ಡೀಲರ್ ಅಂದರೆ ಅವನು ಒಬ್ಬ ಗ್ರಾಹಕರ ರೀತಿಯೇ ಇರ್ತಾನೆ. ಅಂದರೆ ಇಲ್ಲಿ ಒಪ್ಪಂದದ ರೀತಿಯಲ್ಲಿ ವ್ಯವಹಾರ ನಡೀಬೇಕು, ಯಾವುದೇ ಮೋಸ ವಂಚನೆಗೆ ಒಳಗಾಗಬಾರ್ದು ಅಂತ ಒಂದು ನಿರ್ದೇಶನ ಕೊಡಲಿಕ್ಕೆ ಆರಂಭಗೊಂಡಂಥದ್ದು ಈ ಗ್ರಾಹಕರ ದಿನಾಚರಣೆ 1986ರಲ್ಲಿ ಆಯಿತು. ಅದರ ಪುನಃ 2019ರಲ್ಲಿ ಇದನ್ನು ಪರಿಶೀಲನೆ ಮಾಡಿ ಇದನ್ನು ಉತ್ತಮಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಮಕ್ಕಳು ಎಲ್ಲರೂ ಏನು ತಿಳ್ಕೊಳ್ಬೇಕಂದ್ರೆ, ಏನು ನಮ್ಮ ಆಹಾರ ಪದಾರ್ಥಗಳು ಅಥವಾ ಏನು ತೊಗೊಳ್ತೀವಿ ನಾವು ಪ್ರತಿನಿತ್ಯ ನಮ್ಗೆ ಬೇಕಾದ ವಸ್ತುಗಳನ್ನು ಆಹಾರ ಸಂಬಂಧಪಟ್ಟಿದ್ದಾಗುವುದು ದಿನನಿತ್ಯ ಉಪಯೋಗ ಬೇಕಾಗಿದ್ದ ವಸ್ತುಗಳನ್ನು ತಗೊಳ್ಳುವಾಗ ಅದರ ಗುಣಮಟ್ಟವನ್ನು ನೋಡಬೇಕು. ಮತ್ತು ಅಲ್ಲಿ ಇರ್ತಕ್ಕಂಥ ಪ್ಯಾಕೆಟಲ್ಲಿ ಇರ್ತಕ್ಕಂಥ ವಸ್ತುಗಳು ಏನಿದೆ ಮತ್ತು ದಿನಾಂಕ ಏನು ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ದಿನಾಂಕ ಮತ್ತು ಅವಧಿ ಮುಗ್ದಿದ್ದಂಥದ್ದು. ನಾವು ಎಷ್ಟೋ ಸಲ ಅವಧಿ ಮುಗ್ದಿದ್ದಂಥ ಆಹಾರ ತಗೊಂಡು ರೋಗ ತುತ್ತಾಗಿದ್ದು ನೋಡ್ತೀವಿ. ಕೆಲವು ಔಷಧಿ ಅಂಗಡಿಗಳಿರ್ಬೋದು, ಆಹಾರ ಪ್ರಕರಣಗಳನ್ನು
ಮಾರಾಟ ಮಾಡ್ತಲ್ಲ, ಈ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು, ತಿಳುವಳಿಕೆ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗ್ತದೆ. ನಾನು ಕೆಲವು ವಿಚಾರಗಳನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಮೇಡಮ್ ಅವರು ಕೂಡ, ಕುಬ್ದಾ ಮೇಡಮ್ ಅವರು ಹೇಳಿದ್ದಾರೆ, ನಮ್ಮ ಗೌರವಣಿ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಅಂದರೆ, ನನಗೆ ಮೊನ್ನೆಯಷ್ಟೇ ಗ್ರಾಹಕರ ಸಂರಕ್ಷಣೆ ಕುರಿತಂಥ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿದ್ದಾಗ ನಾವು ಕೂಡ ಭಾಗವಹಿಸಿದ್ವಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಏನು ಇವತ್ತು ಆಹಾರಗಳಿಗೆ ಸಂಬಂಧಪಟ್ಟದ್ದು ಏನೇನಾಗ್ತದೆ ಅನ್ನೋದನ್ನು ಭಾಳ ಪ್ರಮುಖವಾಗಿ ಹೇಳಿದ್ದಾರೆ. ಈಗ ಹೆಚ್ಚಾಗಿ ನಾವು ಕಂಡು ಬರ್ತಾ ಇರತಕ್ಕಂಥದ್ದು ಆಹಾರ ಸುರಕ್ಷೆ ಮತ್ತು ಗುಣಮಟ್ಟ ಇಲಾಖೆ. ಇದರಿಂದ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಇದಕ್ಕೆ ಅಧ್ಯಕ್ಷರು ಕೂಡ ಇದ್ದಾರೆ, ಡಾಕ್ಟರ್ ಕೃಷ್ಣ ಅವರು. ಅಂದರೆ ಏನೇನಾಗ್ತದೆ ಆಸ್ಪತ್ರೆಗಳಾಗ್ಬೋದು ಅಥವಾ ಬೇರೆ ಬೇರೆ ಸಮುದಾಯ ಸಂಸ್ಥೆಗಳಿರ್ಬೋದು, ಇಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಆಗ್ತಕ್ಕಂಥ ಮೋಸ ವಂಚನೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಆದರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅದು ಆಹಾರವನ್ನು ಕೊಡಬೇಕು, ಅದು ವ್ಯಾಪಾರದ ಕರ್ತವ್ಯವೂ ಆಗಿರ್ತದೆ, ಗ್ರಾಹಕರ ಜವಾಬ್ದಾರಿಯೂ ಆಗಿರ್ತದೆ. ಆದ್ದರಿಂದ ನಾವು ನಮ್ಮೊಂದಿಗೆ ನಮ್ಮ ಸುರಕ್ಷೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಮಹಾರಾಷ್ಟ್ರದಿಂದ ಕೊಡಗಿನ ಪ್ರವಾಸಕ್ಕೆ ಬಂದಂತಹ ಯೋಧರಿಗೆ ಕುಶಾಲನಗರದ ಖ್ಯಾತ ಉದ್ಯಮಿ ಕೂರ್ಗ್ ಕಿಂಗ್ಸ್ ವೇ ರೆಸಾರ್ಟ್ ಮಾಲೀಕರಾದ ದಾವೂದ್ ಅವರು ಸನ್ಮಾನಿಸಿ ಗೌರವಿಸಿದರು. ಕೂರ್ಗ್ ಕಿಂಗ್ಸ್ ವೇ ಡ್ರೀಮ್ ಹೌಸ್ನಲ್ಲಿ ಮಹಾರಾಷ್ಟ್ರದಿಂದ ಬಂದಂತಹ ಲೆಫ್ಟಿನೆಂಟ್ ಕರ್ನಲ್ ಹಾಗೂ ಕುಶಾಲನಗರದ ಮಾಜಿ ಯೋಧರಿಗೆ ಮತ್ತು ರೆಸಾರ್ಟ್ ಉದ್ಯಮಿಗಳಿಗೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಿಗೆ ಸನ್ಮಾನಿಸಲಾಯಿತು. ಕುಶಾಲನಗರದ ಖ್ಯಾತ ಉದ್ಯಮಿ ಕೂರ್ಗ್ ಕಿಂಗ್ಸ್ ವೇ ರೆಸಾರ್ಟ್ನ ಮಾಲೀಕರಾದ ದಾವೂದ್ ರವರು ಸನ್ಮಾನಿಸಿದರು. ಮಹಾರಾಷ್ಟ್ರದಿಂದ ಕೊಡಗಿನ ಪ್ರವಾಸಕ್ಕಾಗಿ ಬಂದು ಕೊಡಗಿನ ಕಿಂಗ್ಸ್ ವೇ ಡ್ರೀಮ್ಸ್ ಹೌಸ್ನಲ್ಲಿ ತಂಗಿದ್ದ ಲೆಫ್ಟಿನೆಂಟ್ ಕರ್ನಲ್ ರಾಜೇಶ್ ವಡ್ಡಿ ಪ್ರಸ್ತುತ ಕಳೆದ 15 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಪ್ರಸ್ತುತ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಶಾಲನಗರದ ಸುಬೇದಾರ್ ಪಿ.ಕೆ. ಯಾದವ್ ಬಿಎಸ್ಎಫ್ನಿಂದ ನಿವೃತ್ತರಾಗಿದ್ದಾರೆ. ಕಳೆದ 23 ವರ್ಷಗಳ ಕಾಲ ನಮ್ಮ ರಾಷ್ಟ್ರೀಯ ಸೇವೆ ಸಲ್ಲಿಸಿದ್ದಾರೆ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಸಹ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದ ಸುಬೇದಾರ್ ರಂಜಿತ್ ಪ್ರಸ್ತುತ ಭಾರತೀಯ ಸೇನೆಯಿಂದ ನಿವೃತ್ತಿ ಹೊಂದಿ ಸುಮಾರು 21 ವರ್ಷಗಳ ಕಾಲ ನಮ್ಮ ರಾಷ್ಟ್ರೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಇವರನ್ನು ಸಹ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ ಕೊಡಗಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಲೋಕೇಶ್ ಸಾಗರ್ ಹಾಗೂ ದೇವು ರೆಸಾರ್ಟ್ನ ಮಾಲೀಕರಾದ ಮಂಜೇಶ್ ಮತ್ತು ಕ್ರೌನ್ ರೆಸಾರ್ಟ್ನ ಮಾಲೀಕರಾದ ಎಂಎಂ ಸಮೀವುಲ್ಲಾ ಅವರನ್ನು ಸಹ ಇದೇ ಸಂದರ್ಭ ಸನ್ಮಾನಿಸಲಾಯಿತು. ನೆರೆದಿದ್ದಂತಹ ಗಣ್ಯ ವ್ಯಕ್ತಿಗಳಿಗೆ ಲೋಕೇಶ್ ಸಾಗರ್ ಅವರಿಂದ ವಂದನಾರ್ಪಣೆ ಸಮರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಿಂಗ್ಸ್ ವೇ ಡ್ರೀಮ್ ಹೌಸ್ನ ಮಾಲೀಕರಾದ ದಾವೂದ್ ರವರು ಹಾಗೂ ಹಲವರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಕಕ್ಕಬ್ಬೆ ಪಾಡಿಶಿ ಗುತ್ತಪ್ಪ ದೇವಾಲಯದಲ್ಲಿ ಸಂಸದರಾದ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ನಾಪೋಕ್ಲ ಸಮೀಪದ ಕಕ್ಕಬ್ಬೆ ಪಾಡಿಶಿ ಗುತ್ತಪ್ಪ ದೇವಾಲಯದಲ್ಲಿ 12 ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಭಕ್ತರ ಪ್ರವೇಶದ ಕಾರಿಡಾರ್ ಅನ್ನು ಲೋಕಾರ್ಪಣೆಗೊಳಿಸಲಾಯಿತು. ಅಖಿಲ ಕೊಡವ ಸಮಾಜದ ಅಧ್ಯಕ್ಷರಾದ ದೇವಾಲಯದ ಭಕ್ತಜನ ಸಂಘದ ಅಧ್ಯಕ್ಷರಾಗಿರುವ ಪರದಂಡ ಸುಬ್ರಹ್ಮಣಿ ಕಾವಿರಪ್ಪ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಪ್ರಮುಖರು ದೀಪ ಬೆಳಗಿಸಿ ಲೋಕಾರ್ಪಣೆಗೊಳಿಸಲಾಯಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಎಎಸ್ ಬನ್ನಣ್ಣ ಮಾತನಾಡಿ, ದೇವಾಲಯದಲ್ಲಿ ಭಕ್ತರ ಅನುಕೂಲಕ್ಕಾಗಿ ನೂತನ ಮೇಲ್ಛಾವಣಿಯನ್ನು ನಿರ್ಮಿಸಲಾಗಿರುವುದು ಸಂತೋಷದ ವಿಷಯವಾಗಿದೆ. ಕರ್ನಾಟಕ ಸರ್ಕಾರದ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ದಾನಿ ತಿತೀರ ರೋಷನ್ ಅಪ್ಪಚ್ಚು ಅವರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಕಾಮಗಾರಿ ನಡೆದಿದ್ದು ಭಕ್ತರಿಗೆ ಅನುಕೂಲವಾಗಿದೆ ಎಂದರು. ವಿಧಾನ ಪರಿಷತ್ ಸದಸ್ಯರಾದ ಮಂಡೆಪಂಡ ಸುಜಾ ಕುಶಾಲಪ್ಪ ಮಾತನಾಡಿ, ವಿವಿಧ ಕಾಮಗಾರಿಗಳ ಮೂಲಕ ದೇವಾಲಯ ಅಭಿವೃದ್ಧಿಯನ್ನು ಕಾಣುತ್ತಿದೆ. ಇನ್ನು ಮುಂದೆ ಹೆಚ್ಚಿನ ಅಭಿವೃದ್ಧಿಯಾಗಿ ಕೊಡಗಿನ ಜನತೆಗೆ ದೇವರ ಆಶೀರ್ವಾದ ಸದಾ ಲಭಿಸಲಿ ಎಂದರು. ಇದೇ ಸಂದರ್ಭ ದೇವಾಲಯದ ಅಭಿವೃದ್ಧಿಗಾಗಿ ಶಾಸಕ ಪೊನ್ನಣ್ಣ ಅವರಲ್ಲಿ ಭಕ್ತಜನ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಅರ್ಚಕ ಕುಶಭಟ್ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿದರು. ಸಂಸದರಾದ ಯದುವೀರ್ ಕೃಷ್ಣರಾಜ ಒಡೆಯರ್ ದೇವಾಲಯದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಆನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಕೊಡಗಿನ ಕುಲದೇವರಾದ ಇಗುತ್ತಪ್ಪ ದೇವಾಲಯದ ತಾಣದಲ್ಲಿ ಅಭಿವೃದ್ಧಿ ನಿಟ್ಟಿನಲ್ಲಿ ಕಾರಿಡಾರ್ ಅನ್ನು ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಭಕ್ತರಿಗೆ ಇನ್ನಷ್ಟು ಅನುಕೂಲವಾಗಲಿದೆ ಎಂದರು. ಇದೇ ಸಂದರ್ಭ ದೇವಾಲಯದ ಅಭಿವೃದ್ಧಿಗಾಗಿ ಸಂಸದ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರಲ್ಲಿ ಭಕ್ತಜನ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭ ವಿಧಾನ ಪರಿಷತ್ ಸದಸ್ಯರಾದ ಮಂಡೆಪಂಡ ಸುಜಾ ಕುಶಾಲಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ನಾಪಂಡ ರವಿ ಕಾಳಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಭಕ್ತಜನ ಸಂಘತರ ವತಿಯಿಂದ ಭಕ್ತಂಗಡ ಪ್ರವೇಶಕ್ಕಾಯ್ತು ಇಂಥವ್ರು ವ್ಯವಸ್ಥೆ ಮಾಡಿ ಅಂತು ಅದನ್ನ ಲೋಕಾರ್ಪಣೆಗಾಯ್ತು. ನಂಗಡ ಕೊಡವರ ಎಲ್ಲ ಮುಖ್ಯ ನಾಯಕಗಳ ನಂಗಡ ಜನಪ್ರತಿಗಳ ಕಾಕಿಡಿಂತು ಅನ್ನನೇ ನಂಗಡ
ಮೈಸೂರು ಲೋಕಸಭಾ ಸದಸ್ಯ ಶ್ರೀ ಯದುವೀರ್ ಕೃಷ್ಣದತ್ತ ಶ್ಯಾಮರಾಜ ಒಡೆಯರ್ ಸಮಯಕ್ಕೆ ಸರಿಯಾಗಿ ಬಂತು ದೇವ ಹೊರೆ ಕೂಡ ಮಿಂಗಲೆ ಹಿಂಗ ಹಿಂದೆ ನಿಂದಿತ್ತು ಹಿಂಗ ಮಿಂಗ ಮುಕ್ಕೊಡೆ ಬಂದಲ್ಲಿಯೂ ಈಶ್ವರಿಗೂ ತಕೊಂಡ ಆಶೀರ್ವಾದತ್ತು ಇಂದಿಕ ಸಂಸದನಾಯ್ತಂದು ಹಿಂಗೆಚ್ಚಕ್ಕೂ ಕುಡಿತು ಹೋಯ್ತು ಬಲ್ಲಿಯವರು ಮಂತ್ರಿ ಪದವಿ ಅಂಕ ಕಿಟ್ಟೊಂಜಿ ನಂಗಡ ಕೊಡವರ ಜನಸೇವೆ ಮಾಡಿತ್ತು ಈ ಈಶ್ವರಿಗೂ ತಕೊಂಡ ಈ ನೆಲಕ್ಕೆ ಇನ್ನೆಚ್ಚಕ್ಕೂ ಹಿಂಗಡ ಕೃಪಾ ಕಟಾಕ್ಷ ಎರಡು ಹಿಂಗ ಇಕ್ಕ ಉಳ್ಳಂತ ಈ ಸ್ಥಾನಕ್ಕೂ ನಂಗಡ ಅವ್ರ ಚೆರಿಯ ಕರೆಕ್ಕೂ ಹಿಂಗ ಬಂದಿತ್ತು ಅದು ನಂಗಡ ಕೊಡವರವ್ರ ಹೆಮ್ಮೆ ಅನ್ನನೇ ಮಿಂಗಕ್ಕೂ ಹಿಂಗೆ ಇನ್ನೆಚ್ಚಕ್ಕೂ ಸೇವೆ ಮಾಡುವಂಥ ಭಾಗ್ಯ ಈ ಕೊಡವರ ಜನಕ್ಕೂ ನಂಗಡ ಈ ದೇವಸ್ಥಾನಕ್ಕೂ ಎನ್ನತ್ತೆಲ್ಲ ಸೌಲಭ್ಯ ಉಂಡು ಅದನ್ನೆಲ್ಲ ಮಾಡಿ ತಪ್ಪಂಥ ಭಾಗ್ಯ ಈಶ್ವರಿಗೂ ತಪ್ಪ ಕೊಡ್ಕಡು ಹಂಗೆ ಇನ್ನೆಚ್ಚಕ್ಕೂ ಸಮೃದ್ಧಿ ನೆಮ್ಮದಿ ಕಟ್ಟಡು ಹಂಗಡ ಆರೋಗ್ಯ ಭಾಗ್ಯ ಇನ್ನೆಚ್ಚಕ್ಕೂ ಮಿಂಗಕ್ಕೆ ಬರಡು ಅಣಿಯಂಡು ನಂಗೆಲ್ಲ ಇಂದಿಕ ಕೂಡಿನಂಥ ಭಕ್ತಂಗೆಲ್ಲ ಬೋಡಿಯಂಡು ಹಂಗಕ್ಕೆ ಸಂಕಲ್ಪದನ್ನ ಪೂರ್ತಿ ಮಾಡಿವ ಸ್ವಾಮಿ ಈಶ್ವರಿಗೂ ತಪ್ಪ ನಲ್ಲದು ಮಾಡಿ ದೇವಾಲಯದಲ್ಲಿ ಒಂದು ನೂತನವಾದಂಥ ಮೇಲ್ಛಾವಣಿಯ ಕಾರ್ಯವನ್ನು ನೆರವೇರಿಸಿದ್ದಾರೆ. ಅದರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಭಾಗಿಯಾಗಿದ್ದೇವೆ, ಪಾಲ್ಗೊಂಡಿದ್ದೇವೆ. ತೀತಿರ ರೋಷನ್ ಪಚ್ಚು ಅವರು ಇದೆಯ ಭಕ್ತಾದಿಯಾಗಿ ಅವರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ, ಈ ಒಂದು ಮೇಲ್ಛಾವಣಿಯ ಕಾಮಗಾರಿ ಪೂರ್ಣವಾಗಿದೆ. ಭಾಳ ಉತ್ತಮ ರೀತಿಯಾಗಿ ಕಾಮಗಾರಿ ನಡೆದಿದೆ. ಅದರಿಂದ ಭಕ್ತಾದಿ ಸಂಘಗಳ ಅಧ್ಯಕ್ಷರಾದಂಥ ಪದ್ದಂಡ ಸುಬ್ರಹ್ಮಣ್ಯ ಅವರು ಇದರ ಮುತುವರ್ಜಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ, ಭಕ್ತಾದಿಗಳಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ಇದು. ಇದರಿಂದ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಸ್ವಾಮಿ ಇಗುತ್ತಪ್ಪ ಆಶೀರ್ವದಿಸಲಿ ಅಂತೇಳಿ ನಾವೆಲ್ಲ ಕೂಡ ಪ್ರಾರ್ಥನೆ ಒಂದು ಸಹಾಯ ಹೋಗ್ತದೆ. ಹಾಗೆ ಇಗುತ್ತಪ್ಪ ಕಾವೇರಮ್ಮ ದೇವರು ಇಡೀ ಕೊಡಗಿನ ಜನಕ್ಕೆ ಒಳ್ಳೆಯದನ್ನು ಮಾಡಲಿ, ಹಾಗೆ ಬರುವಂಥ ಭಕ್ತಾದಿಗಳಿಗೂ ಒಳ್ಳೆಯದನ್ನು ಮಾಡಿ ಇನ್ನೂ ಹೆಚ್ಚು ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಎಲ್ಲರೂ ಭಕ್ತಾದಿಗಳು ಮಾಡಲಿ ಅಂತೇಳಿ ನಾನು ಶುಭಾಶಯನ ಹಾರೈಸುತ್ತೇನೆ. ನಮ್ಮ ಕೊಡಗಿನ ಪ್ರಸಿದ್ಧ ಹಾಗೂ ಕೊಡಗು ಕುಲದೇವರಾದ ಶ್ರೀ ಇಗುತ್ತಪ್ಪ ಸ್ವಾಮಿಯ ಒಂದು ದೇವಸ್ಥಾನದ ಅಭಿವೃದ್ಧಿ ನಿಟ್ಟಿನಲ್ಲಿ ಇವತ್ತು ಒಂದು ಕಾರಿಡಾರನ್ನು ನಿರ್ಮಿಸಲಾಗಿದೆ. ಇದರ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು ನಡೆದಿದೆ. ಅತ್ಯಂತ ಸಂತೋಷದ ವಿಷಯ. ನಮ್ಮ ದೇವಸ್ಥಾನದ ಎಲ್ಲ ಭಕ್ತಾದಿಗಳಿಗೆ ಇದು ಹೆಚ್ಚು ನಮ್ಮ ಬೇಸಿಗೆ ಕಾಲದಲ್ಲಿ ಭಾಳ ಅನುಕೂಲ ಆಗುವಂಥದ್ದು ಈ ವ್ಯವಸ್ಥೆ ಮೂಲಕ. ಅದು ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಆಗ್ತಾ ಇರೋದು ನಾವು ಸಂತೋಷ ಪಡಬೇಕಾಗಿದೆ. ಹೆಚ್ಚು ಭಕ್ತರು ಇಲ್ಲಿಗೆ ಬಂದು ದೇವರ ಆಶೀರ್ವಾದ ಪಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಆಸೆ. ಆ ಇಗುತ್ತಪ್ಪ ಸ್ವಾಮಿಯ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಡ ಸದಾನಂದ ನಾಪೋಕ್ಲು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಪಾರ್ಲಿಮೆಂಟ್ನಲ್ಲಿ ಅವಮಾನ ಮಾಡಿದ ಕೇಂದ್ರ ಸಚಿವರಾದ ಅಮಿತ್ ಶಾ ರವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಸಿದ್ದಾಪುರದ ಸಮೀಪದ ನೆಲಹುದಿಕೇರಿಯಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪಾರ್ಲಿಮೆಂಟ್ನಲ್ಲಿ ಅವಮಾನ ಮಾಡಿದ ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಮತ್ತು ಸಾರ್ವಜನಿಕರಲ್ಲಿ ಶ್ರಮಕ್ಕೆ ಇಡಬೇಕೆಂದು ಒತ್ತಾಯಿಸಿ ಸಿಪಿಐಎಂ ಪಕ್ಷ ನೆಲಹುದಿಕೇರಿ ಶಾಖೆಯ ವತಿಯಿಂದ ನೆಲಹುದಿಕೇರಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭ ಪಿಆರ್ ಭರತ್ ಮಾತನಾಡಿ ಕೊಡಗು ಜಿಲ್ಲಾ ಸಿಪಿಐಎಂ ಸಂಘಟನಾ ಕಾರ್ಯದರ್ಶಿ ಮಾತನಾಡಿದರು. ಕೊಡಗು ಜಿಲ್ಲಾ ಸಿಪಿಐಎಂ ಸಂಘಟನಾ ಕಾರ್ಯದರ್ಶಿ ಎಚ್ಬಿ ರಮೇಶ್, ಪ್ರಮುಖರಾದ ಉದಯ್, ಮುಸ್ತಫಾ, ಅಬೀಬ್, ಸೌಕತ್ ಬೋಜಿ, ಲಲಿತಾ, ಕಾವೇರಿ, ಚಂದ್ರನ್, ಶಿವರಾಮನ್, ಮಣಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹದಿನೆಂಟನೇ ತಾರೀಕು ಏನು ಪಾರ್ಲಿಮೆಂಟ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದನ್ನು ಖಂಡಿಸಿ ದೇಶವ್ಯಾಪ್ತಿ ಒಳಗಡೆ ಏನು ಚಳುವಳಿಗಳು ನಡೀತಾ ಇದೆಯೋ ಅದ್ರ ಭಾಗವಾಗಿ ನಾವು ಕೂಡ ಇವತ್ತು
CPIM ಪಕ್ಷದ ನೆಲ್ಯಾವುದಿಕೇರಿ ಶಾಖೆ ವತಿಯಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿರ್ತಕ್ಕಂತಹ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ದೇಶದ ಜನತೆಗೆ ಅವರು ಕ್ಷಮಾರ್ಪಣೆಯನ್ನು ಕೇಳಬೇಕು ಅನ್ನತಕ್ಕಂಥ ಬೇಡಿಕೆಯನ್ನು ಇಟ್ಟು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಬಹುಶಃ ಅಮಿತ್ ಶಾ ತಿಳ್ಕೊಬೇಕಾಗಿರತಕ್ಕಂಥದ್ದು ಒಂದು, ಇವತ್ತು ಅಮಿತ್ ಶಾ ಆ ಸ್ಥಾನದಲ್ಲಿರಲಿಕ್ಕೆ ಅಥವಾ ನರೇಂದ್ರ ಮೋದಿ ಇವತ್ತು ಪ್ರಧಾನಮಂತ್ರಿ ಆಗಲಿಕ್ಕೆ ಅಥವಾ ಇವತ್ತು ಒಬ್ಬರು ದಲಿತ ವಿಭಾಗದಲ್ಲಿರ್ತಕ್ಕಂಥವರು ಅಥವಾ ಆದಿವಾಸಿ ವಿಭಾಗದಲ್ಲಿರ್ತಕ್ಕಂಥವರು ಈ ದೇಶದ ರಾಷ್ಟ್ರಪತಿ ಸ್ಥಾನಕ್ಕೆ ಏರಲಿಕ್ಕೆ ಇವತ್ತು ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಮತ್ತು ಆ ಸಂವಿಧಾನದ ಶಿಲ್ಪಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂದರೆ ಈ ದೇಶದಲ್ಲಿರ್ತಕ್ಕಂತಹ ತುಳಿತಕ್ಕೊಳಪಟ್ಟಿರ್ತಕ್ಕಂಥ ಜನವಿಭಾಗವನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿರ್ತಕ್ಕಂಥದ್ರಲ್ಲಿ ಅತ್ಯಂತ ದೊಡ್ಡ ರೀತಿಯ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದರು ಅನ್ನತಕ್ಕಂಥದ್ದನ್ನು ಯಾರೂ ಕೂಡ ಮರೀಲಿಕ್ಕಾಗಲ್ಲ. ಈ ದೇಶದ ಒಳಗಡೆ ಜಾತಿ ಜನಾಂಗದ ವಿಷಯದ ಮೇಲೆ ತಾರತಮ್ಯ, ಏನು ಕೀಳು ಜನಾಂಗವನ್ನು ಅತ್ಯಂತ ಕಡೆಗಣಿಸ್ತಾ ಇರತಕ್ಕಂಥ ಕಾಲಘಟ್ಟದಲ್ಲಿ ಅವರಿಗೆ ಸಮಾನವಾಗಿರತಕ್ಕಂಥ ಒಂದು ಹಕ್ಕನ್ನು ಅಧಿಕಾರವನ್ನು ಕೊಟ್ಟಿರತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ವಿದ್ಯಾಭ್ಯಾಸ ರಂಗದ ಒಳಗಡೆ ಇರ್ಬೋದು, ಉದ್ಯೋಗ ರಂಗದಲ್ಲಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಇವತ್ತು ಅಧಿಕಾರ ಅಂದರೆ ಏನು ಇವತ್ತು ಜನಪ್ರತಿನಿಧಿಗಳಾಗಲಿಕ್ಕಿರತಕ್ಕಂಥ ಅವಕಾಶಗಳನ್ನು ಇವತ್ತು ಸಮಾನ ಅವಕಾಶಗಳನ್ನು ಕಲ್ಪಿಸಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರಿಂದ ಒಂದು ಕಾಲದ ಒಳಗಡೆ ಏನು ಜಾತಿಯ ಹೆಸರಿನಲ್ಲಿ ಕೆಳ ಜಾತಿಯ ವರ್ಗವನ್ನು ಮುಂದುವರೆದ ಜಾತಿಯವರು ಯಾವ ರೀತಿಯ ಒಳಗಡೆ ಒಂದು ಕಾಲಘಟ್ಟದಲ್ಲಿ ಅವರ ಮೇಲೆ ಆಕ್ರಮಣ ನಡೀತಾ ಇತ್ತು, ಆ ಆಕ್ರಮಣದ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕತ್ವ ಸಂವಿಧಾನ ಇವತ್ತು ಅಂಥ ಜನಾಂಗಕ್ಕೆ ಒಂದು ಸಮಾನತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿರತಕ್ಕಂಥ. ಅದರಿಂದ ದೇಶದ ಸಂವಿಧಾನ ಉಳಿಯಬೇಕಾಗಿದೆ, ಸಂವಿಧಾನ ಉಳಿಯಬೇಕು. ಅದರ ಜೊತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಯಾರೂ ಈ ದೇಶದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಅವಾಚ್ಯ ಶಬ್ದಗಳಿಂದ ನಿಂದಿಸಿರತಕ್ಕಂತಹ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು, ಕ್ಷಮೆ ಯಾಚಿಸಬೇಕು ಅನ್ನತಕ್ಕಂತಹ ಹೋರಾಟ ಇವತ್ತು ಒಂದು ಸಣ್ಣ ರೀತಿಯಲ್ಲಿ ನಡೆದಿದೆ. ಮುಂದೆಯೂ ಕೂಡ ಈ ಹೋರಾಟ ಅತಿ ದೊಡ್ಡ ರೀತಿಯಲ್ಲಿ ತೀವ್ರಗೊಳ್ಳತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನಾಪೋಕ್ಲು ಮೇರಿ ಮಾತೆಯ ದೇವಾಲಯದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ನಾಪೋಕ್ಲುವಿನ ಮೇರಿ ಮಾತೆಯ ದೇವಾಲಯದಲ್ಲಿ ಯೇಸು ಕ್ರಿಸ್ತನ ಜನನದ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದೇವಾಲಯದ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಆಡಂಬರ ಗಾಯನ ಬಲಿ ಪೂಜೆಯ ಸಂದರ್ಭ ಮಾತನಾಡಿ, ಯೇಸು ಕ್ರಿಸ್ತರು ಆದರ್ಶದಿಂದ ಬದುಕಿದ ವ್ಯಕ್ತಿಯಾಗಿದ್ದರು. ಅವರ ಆದರ್ಶಗಳನ್ನು ನಾವು ಪಾಲಿಸಿ ದೇವರ ಪ್ರೀತಿಗೆ ಪಾತ್ರರಾಗಿ ಪ್ರೀತಿ, ತ್ಯಾಗ, ಸಹಾನುಭೂತಿಗಳೊಂದಿಗೆ ಬದುಕಬೇಕೆಂದರು. ಬಳಿಕ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಹಬ್ಬಕ್ಕೆ ಶುಭ ಹಾರೈಸಿದರು. ಇದೇ ಸಂದರ್ಭ ಆಕರ್ಷಕ ಗೋಧಲಿಯನ್ನು ನಿರ್ವಹಿಸಲಾಗಿತ್ತು. ಸಾಂತಾಕ್ಲಾಸ್ ವೇಷಧಾರಿ ಮಕ್ಕಳೊಡನೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು, ದೇವಾಲಯದ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೇವಲ ಕಾಟಾಚಾರಕ್ಕೆ ಮಾತ್ರ ವರ್ಷಕ್ಕೊಂದು ಸಲ ಬರುವಂತಹ ಕ್ರಿಸ್ಮಸ್ ಹಬ್ಬವನ್ನು ಅಥವಾ ಯೇಸುವಿನ ಪುನರುತ್ಥಾನದ ಹಬ್ಬವನ್ನು ಅಥವಾ ಗುಡ್ ಫ್ರೈಡೆಯನ್ನು, ಶುಭ ಶುಕ್ರವಾರವನ್ನು ನಾವು ಆಚರಿಸಿದ್ರೆ ಸಾಕಾಗಲ್ಲ. ನಮ್ಮ ಕಾರ್ಯಗಳಲ್ಲಿ ನಾವು ಕ್ರಿಸ್ತನ ಹಿಂಬಾಲಕರಾಗಿ ನಾವು ತೋರಿಸಿಕೊಳ್ಬೇಕು. ಸತ್ಕಾರ್ಯಗಳಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಎಂಬುದಾಗಿ ಪೌಲರು ಹೇಳ್ತಾರೆ. ನನ್ನಲ್ಲಿ ವಿಶ್ವಾಸ ಇರಬಹುದು, ಯೇಸು ಸ್ವಾಮಿ ಹುಟ್ಟಿದ್ದಾರೆ, ಯೇಸು ಸ್ವಾಮಿಯ ಹಿಂಬಾಲಕ ನಾನು, ಯೇಸು ಸ್ವಾಮಿ ಕೊಟ್ಟಂತಹ ಸಂಸ್ಕಾರಗಳನ್ನು ಸ್ವೀಕರಿಸಿದ್ದೇನೆ ಅನ್ನುವಂತಹ ವಿಶ್ವಾಸ ನನ್ನಲ್ಲಿ ಇರಬಹುದು. ಅದು ಕೇವಲ ಈ ನಾಲ್ಕು ಗೋಡೆಯ ಮಧ್ಯೆ ಅಥವಾ ಕೇವಲ ನಾನು ಸ್ವೀಕರಿಸುವಂತಹ ಪರಮ ಪ್ರಸಾದಕ್ಕೆ ಸೀಮಿತವಾಗಿರಬಾರದು.
ಈ ನನ್ನ ಬಲಿ ಪೂಜೆ, ನಾನು ಸ್ವೀಕರಿಸುವಂತಹ ಪರಮ ಪ್ರಸಾದ, ನಾನು ಆಲಿಸುವಂತಹ ಪ್ರಬೋಧನೆ, ನಾನು ಓದುವಂತಹ ಶುಭ ಸಂದೇಶ, ಇವೆಲ್ಲವುಗಳಿಂದ ನಾನು ಚೈತನ್ಯವನ್ನು ಪಡೆದುಕೊಂಡು, ಶಕ್ತಿಯನ್ನು ಪಡೆದುಕೊಂಡು, ಇವುಗಳನ್ನ ನಾನು ಕಾರ್ಯರೂಪದಲ್ಲಿ ತರಬೇಕು. ಕಾರ್ಯರೂಪದಲ್ಲಿ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಯಾವ ರೀತಿ ಜನರೊಂದಿಗೆ ಬೆರೆತರೋ, ಬಡವರೊಂದಿಗೆ ಬಡವರಾಗಿ, ಬಡವರೊಂದಿಗೆ ಅತ್ತು, ನಗುವರೊಂದಿಗೆ ನಕ್ಕಿ, ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು, ಕಾಯಿಲೆಗಳನ್ನ ವಾಸಿ ಮಾಡಿಕೊಂಡು, ಹಸಿದವರಿಗೆ ಆಹಾರವನ್ನು ಕೊಟ್ಕೊಂಡು, ಬಾಯಾರಿದವರಿಗೆ ನೀರನ್ನು ಕೊಟ್ಕೊಂಡು ಅವರು ಬದುಕಿದ್ರು. ಆ ರೀತಿ ಬದುಕಲಿಕ್ಕೆ ನಾವು ಸಹ ತಯಾರಾಗಬೇಕು. ಅದನ್ನೇ ಪ್ರಭು ಯೇಸು ನಮ್ಮಿಂದ ಬಯಸುವುದು. ಪ್ರಿಯ ಸಹೋದರ ಸಹೋದರಿಯರೇ, ಈ ಕ್ರಿಸ್ಮಸ್ ಹಬ್ಬ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಸಿದ್ದಾಪುರದ ಸಂತ ಜೋಸಫರ ದೇಗುಲದಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಯೇಸು ಕ್ರಿಸ್ತರ ಜನ್ಮದಿನವಾದ ಕ್ರಿಸ್ಮಸ್ ಹಬ್ಬವನ್ನ ಕ್ರೈಸ್ತ ಬಾಂಧವರು ಸಿದ್ದಾಪುರ ಸಂತ ಜೋಸಫರ ದೇವಾಲಯದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಿದರು. ಚರ್ಚಿನ ಧರ್ಮಗುರು ಮೈಕಲ್ ಮರಿ ಮಾತನಾಡಿ ಭಕ್ತರಿಗೆ ಶುಭ ಹಾರೈಸಿ ಹಬ್ಬದ ಸಂದೇಶ ನೀಡಿ ಜಗತ್ತಿನಲ್ಲಿ ಸುಖ ಶಾಂತಿ ನೆಲೆಸಲಿ ಹಾಗೂ ಸರ್ವರಿಗೂ ಭಗವಂತನು ಆರೋಗ್ಯವನ್ನ ಕರುಣಿಸಲಿ. ದೇವರ ಮಕ್ಕಳಾದ ನಾವು ಸದಾ ಅವರ ಸೇವೆಗೆ ಸಿದ್ಧರಿರಬೇಕು. ಪರಸ್ಪರ ಹೊಂದಾಣಿಕೆ ಸಹಬಾಳ್ವೆಯನ್ನು ಹೊಂದಬೇಕು. ಜಗತ್ತಿನಲ್ಲಿ ಪ್ರೀತಿಯ ಕೊರತೆಯಿಂದ ಕಾಣುತ್ತಿದ್ದು ಭಗವಂತನ ಸ್ಮರಣೆಯಿಂದ ಸರ್ವರಲ್ಲೂ ಪ್ರೀತಿಯನ್ನು ಹಂಚಬಹುದು. ದ್ವೇಷ ಅಸೂಹೆಯನ್ನು ತ್ಯಜಿಸಿದಾಗ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವ ಬೆಳೆಸಲು ಸಾಧ್ಯ ಎಂದರು. ಮಧ್ಯರಾತ್ರಿ ಸಂತ ಜೋಸಫರ ಚರ್ಚ್ನಲ್ಲಿ ವಿಶೇಷ ಬಲಿ ಪೂಜೆ ನಡೆಯಿತು. ಗೋದಲಿಯಲ್ಲಿ ಬಾಲ ಯೇಸುವಿನ ಪ್ರತಿಕೃತಿಯನ್ನರಿಸಿ ಪ್ರಾರ್ಥಿಸಲಾಯಿತು. ಕ್ರಿಸ್ಮಸ್ ಪ್ರಯುಕ್ತ ವಿಶೇಷ ಪ್ರಾರ್ಥನೆಗಳು ನಡೆದವು. ದನದ ಕೊಟ್ಟಿಗೆಯಲ್ಲಿ ಜನಿಸಿದ ಸಂಕೇತವಾಗಿ ಕ್ರೈಸ್ತರು ತಮ್ಮ ಮನೆಗಳಲ್ಲಿ ಕೊಟ್ಟಿಗೆಯನ್ನು ನಿರ್ಮಿಸಿ ಅದರಲ್ಲಿ ಬಾಲ ಯೇಸುವಿನ ಮೂರ್ತಿ ಮಲಗಿಸಿ ಪ್ರಾರ್ಥಿಸಿದರು. ಬಳಿಕ ಪರಸ್ಪರ ಕೇಕ್ ಹಂಚಿ ಸಂಭ್ರಮಿಸಿದರು. ಚರ್ಚನ್ನ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಸಿಪಿಐಎಂ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದರು. ಮಹಾರಾಷ್ಟ್ರದಿಂದ ಕೊಡಗಿಗೆ ಆಗಮಿಸಿದ ಯೋಧರಿಗೆ ಕುಶಾಲನಗರದ ಖ್ಯಾತ ಉದ್ಯಮಿ ದಾವೂದ್ ರವರು ಸನ್ಮಾನಿಸಿ ಗೌರವಿಸಿದರು. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.